ಮತ್ತೊಂದು ಕಡೆ ಸರ್ ಮಹದೇವಪ್ಪನವರು ಬೀದಿ ನಾಯಿ ಹೋಲಿಕೆ ಮಾಡುವಂಥದ್ದು ಶಾಸಕರನ್ನ ಎಷ್ಟು ಯಾವುದೋ ಪ್ರಶ್ನೆಗೆ ಇನ್ನೇನು ಯಾವ ಶಾಸಕರನ್ನ ಹೋಲಿಕೆ ಮಾಡಿದ್ದಾರೆ? ಅಲ್ಲ ಸಹಜವಾಗಿ ಮಾಧ್ಯಮದವ್ರು ಪ್ರಶ್ನೆ ಕೇಳಿದಂತ ಅವರಿರ್ಬೋದು. ನಾಯಿ ಅಂದರೆ ಪ್ರಾಮಾಣಿಕತೆ, ನಾಯಿ ಅಂದರೆ ನಿಯತ್ತು, ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿರ್ಬೋದು. ಇಲ್ಲ ಒಳಗಾಕ್ಬೇಕು ಅನ್ನುವಂಥದ್ದು ಸರ್. ಈಗ ಹೆಚ್ಚು ಕಡಿಮೆ ಅವರು ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆ ಅಂತ ಪ್ರಶ್ನೆ ಕೇಳಿದಕ್ಕೆ ಅವರು ಹೇಳ್ತಾರೆ ಹೈಕೋರ್ಟ್ ನಾಯಿಗಳನ್ನ ಹಿಡಿಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಮಾತಾಡ್ತಾರೆ. ಯಾವ ಹೋಲಿಕೆನೇ ಇಲ್ಲದ ರೀತಿಯಲ್ಲಿ ಮಾತಾಡ್ತಾರೆ. ನಾಯಿ ಅಂದರೆ ನಿಯತ್ತು. ಡಿ ಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ, ಅದಕ್ಕೆ ಹೇಳಿರ್ಬೋದು. ಒಂದು ಕಡೆ ಮೂಲ ಕಾಂಗ್ರೆಸ್ ನೋವಾಗ್ತದೆ ಈ ವಿಚಾರದಲ್ಲಿ ಅವ್ರ ಮಾತಿನ ಸರ್ ಮಹದೇವಪ್ಪನವರ ವಿಚಾರ ಒಂದಷ್ಟು ಜನ ಅಸಮಾಧಾನ ನಿಯತ್ತಿಲ್ಲ ಅಂತಾನೆ ಸರ್ ಅವ್ರಿಗೆ. ಅಲ್ಲ, ನಾನು ಹೇಳ್ತಾ ಇರೋದು ನಾಯಿ ಅಂದರೆ ನಿಯತ್ತು, ಡಿ ಕೆ ಶಿವಕುಮಾರ್ ಅಂದರೆ ನಿಯತ್ತು, ಹೈಕಮಾಂಡಿಗೆ ನಿಯತ್ತಾಗಿರುವ ಮನುಷ್ಯ. 40 ವರ್ಷದಿಂದ 2 ಸರಿ ಮಂತ್ರಿ ಮಾಡಲಿಲ್ಲ. 2013ರಲ್ಲಿ ಒಂದು 6 ತಿಂಗಳು ಮಂತ್ರಿ ಮಾಡಲಿಲ್ಲ. ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಈಗ ಮುಖ್ಯಮಂತ್ರಿ ಆಗಿಲ್ಲ, ಇನ್ನೂ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರು ನಿಯತ್ತು ಪಕ್ಷಕ್ಕೆ, ಅದಕ್ಕೇನೇ ಹೇಳಿರ್ಬೋದು ಮಹದೇವಪ್ಪನವರು. ಪ್ರಾಮಾಣಿಕತೆ ಅಂತಿರ್ಬೋದು. ಅಲ್ಲ ವ್ಯಂಗ್ಯಗಳೆಲ್ಲ ನಡೀತಾ ಇದೆ ಸರ್ ಪಕ್ಷದ ಒಳಗಡೆ ನಡೀತಾ ಇದೆ. ಯಾರು ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾ ಇಲ್ಲ, ನಿಮ್ಮ ಪಕ್ಷದವರೇ ನಿಮ್ಮನ್ನು ಟೀಕೆ ಮಾಡ್ತಾರೆ ಅನ್ನೋ. ಸ್ವಲ್ಪ ಒಂದು ವಾರ ಟೈಮ್ ಕೊಡಿ, ಎಲ್ಲದಕ್ಕೂ ನೇರ ಉತ್ತರ ಕೊಡ್ತೀನಿ. ಒಂದು ವಾರ ಟೈಮ್ ಕೊಡ್ರಿ. ನಾಯಿ ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಉತ್ತರ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಆಪ್ತರು ಏನು ಸೈಲೆಂಟ್ ಆದ್ರು ಅಂತ ಯಾರೆಲ್ಲ 136 ಜನನು ಡಿ ಕೆ ಶಿವಕುಮಾರ್ ಅವರ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಸೇರಿ 136 ಜನನು ಡಿ ಕೆ ಶಿವಕುಮಾರ್ ಅವರ ಆಪ್ತರೆ. 136 ಜನನು ನನ್ನೂ ಸೇರಿ ಡಿ ಕೆ ಶಿವಕುಮಾರ್ ಅವರು ಸೇರಿ CM ಅವರ ಆಪ್ತರೆ. ರೆಸಾರ್ಟ್ಗೆ ಹೋಗ್ತೀವಿ ಅಂತ ನಾವು ಯಾವತ್ತೇ ಹೇಳಿದ್ರೆ, ರೆಸಾರ್ಟ್ಗೆ ಹೋಗಿದ್ರೆ ನೇರವಾಗಿ ಹೇಳ್ತೀವಿ. ನಾನೇ ಹೇಳಲ್ವಾ? ಆ ಥರ ಯಾವ ಇದೂ ಇಲ್ಲ. ಈಗ 20 ಜನ ನಾನು ಲಂಡನ್ಗೆ ಹೋಗಿದ್ದೆ. ನಮ್ಮ ಕೃಷಿ ಸಚಿವರು 24ನೇ ತಾರೀಕು ಲಂಡನ್ಗೆ ಹೋಗ್ತಾರೆ. ಹಾಗಂದರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಳಿಸಿದ್ರು ಅಂತನ. ಈಗ 11 ಜನ ಹೋಗಿರೋದು ನೀವು ಹೇಳೋದು ಎಲ್ಲ ಒಟ್ಟಿಗೆ ಹೋಗ್ತದೆ. ಈಗ ನಾವು ಸ್ನೇಹಿತರುಗಳು ಹೋದ ವರ್ಷ 14 ಜನ MLAಗಳು ದುಬೈಗೆ ಹೋಗಿದ್ವಿ. ಹಾಗಂದರೆ ಯಾರಾದ್ರು ಕಳಿಸಿದ್ರು ಅಂತನ. ಅದೆಲ್ಲ ಊಹಾಪೋಹಗಳು. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ವಾರ ಸುಮ್ಮನೆ ಇರಿ, ಎಲ್ಲದಕ್ಕೂ ಉತ್ತರ ಬರುತ್ತೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.